ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ಇವತ್ತು ಬಂದ್ಬಿಟ್ಟು ಡೇಟ್ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಮೇ 19 ಅಂದ್ರೆ ಮೇ 19. ಇವತ್ತು ಏನೆಲ್ಲ ಅಪ್ಡೇಟ್ಸ್ ಇದಾವೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. KCT ಅಂಡ್ ನೀಟ್ ಸ್ಟೂಡೆಂಟ್ ನಿಮ್ಗಿಬ್ರು ಕೂಡ. ಓಕೆ ಸರಿ, ಕೆದಲ್ಲಿ ಬಂದಿದ್ದೀನಿ ಮೊದಲೇದಾಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGC 2026 ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಏನಾದ್ರೂ ಬಂದಿದೆ ಅಂತ. ಓಕೆ, ಮೊದಲು ಏನ್ ಕೊಟ್ಟವ್ರ ಅಂತಂದ್ರೆ ಆನ್ಲೈನ್ ಅರ್ಜಿ ಪರಿಶೀಲನೆ ಅಧಿಸೂಚನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ. ಇದ್ರ ಬಗ್ಗೆ ನಿನ್ನೆ ವಿಡಿಯೋ ಮಾಡಿದ್ದೀನಿ. ಯಾರಿಲ್ಲಪ್ಪ ಅಂದ್ರೆ ಕ್ಲಾಸ್ ಎ ಸ್ಟೂಡೆಂಟು ಎಲ್ಲರಿಗೂ ಕೂಡ ಏನಪ್ಪ ಆಗಿದೆ ಅಂತಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಏನಿರ್ತದ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಇರ್ತದೆ. ಅದರಲ್ಲಿ ನಿಮ್ದು ಎಲ್ಲ ಹುಡುಗರು ಏನ್ ಮಾಡಿರ್ತಾರ ಕ್ಲೇಮ್ ಆ್ಯಂಡ್ ವೆರಿಫೈ ಆಗಿರ್ತದೆ. ಯಾರೆಲ್ಲ ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಮಾಡ್ಕೊಂಡಿಲ್ವೋ ಇದುವರೆಗೂ ಕೂಡ ಹೇಳ್ತೀನಿ, ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಹೇಳಿದ್ರು ಅವರು PUC ಕಾಲೇಜಿಗೆ ಹೋಗ್ಬಿಟ್ಟು ಯಾರೆಲ್ಲ ಕ್ಲೇಮ್ ಕನ್ನಡ ಮೀಡಿಯಮ್, ರೂರಲ್ಲು, ಲಿಂಗ್ವಿಸ್ಟಿಕ್ಕು ಮತ್ತೆ ರಿಲಿಜಿಯಸ್ಸು ಇದೇ ರೀತಿಯಾಗಿ ಕೆಲವೊಂದಿಷ್ಟು ಕೊಡಗಿರ್ತಾರೆ. ಆ ಥರದ್ದು ಏನಪ್ಪ ಅಂದ್ರೆ ನೀವು ಕ್ಲೇಮ್ ಮಾಡ್ಕೊಂಡಿರ್ತೀರ ಬಟ್ ವೆರಿಫೈ ಮಾಡ್ಕೊಂಡಿರಲ್ಲ ಅಂತ ಸ್ಟೂಡೆಂಟ್ ಏನ್ ಮಾಡ್ಬೇಕಂತಂದ್ರೆ ಈ ಮತ್ತೆ ಒಂದು ಟೈಮ್ ಕೊಟ್ಟವ್ರೆ, ನಿಮ್ಮ ಯಾವ್ದಾದ್ರು ಹತ್ತಿರ ಇರತಕ್ಕಂಥ PUC PU ಕಾಲೇಜ್ಗೆ ಹೋಗ್ಬಿಟ್ಟು ಕ್ಲೇಮ್ ಮಾಡ್ಕೊಂಡ್ರೆ ಏನ್ ಮಾಡ್ಕೋಬೇಕು, ವೆರಿಫೈ ಮಾಡ್ಕೊಂಡ್ ಬರ್ಬೇಕು. ಇಷ್ಟೇ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮತ್ತೇನು ಇಲ್ಲ. ಅಷ್ಟೇ, ಈಗ ವೆರಿಫೈ ಆಗಿದೆ. ಹೆಂಗೆ ಗೊತ್ತಾಗೋದಂದ್ರೆ ಅಪ್ಲಿಕೇಶನ್ ಫಾರ್ಮ್ ತೆಗಿರಿ, ಅದು ಗೊತ್ತಾಗುತ್ತೆ. ಅದರ ಲಾಸ್ಟ್ ಕೊಟ್ಟಿರ್ತಾರೆ ನೋಡಿ, ಗೊತ್ತಾಗಿರ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇನ್ ಥಿಂಗ್ಸ್ ಬಂದ್ಬಿಟ್ಟು ನಿಮ್ದು KCT ರಿಸಲ್ಟ್ ಬಗ್ಗೆ ಮಾತಾಡ್ತೇನೆ. ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಕೂಡ ಮಾತಾಡೋಣಂತೆ. ಇನ್ನೊಂದು ಅಗ್ರಿಕಲ್ಚರ್ ಒಂದು ಮಾತಾಡ್ಬಿಡ್ತೀನಿ, ಆಮೇಲೆ ಕೂಡ ಮಾತಾಡೋಣಂತೆ. ನೋಡಿ, ಅಗ್ರಿಕಲ್ಚರ್ ಬಗ್ಗೆ ನಿನ್ನೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಹಿರಿಯೂರಲ್ಲಿ ನಡೆದಿರತಕ್ಕಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ರು ಅವ್ರಿಗೆ. ಚೆಲುವ ರಾಯಸ್ವಾಮಿ. ಸೊ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಇವ್ರಿಗೂ ನೋಡಿ ಈ ತರ ಮೆನ್ಷನ್ ಮಾಡೋದು ಕೇದವರಿಗೆ ಸರಿ ಕಾಣಲ್ಲ ಅನ್ಸತ್. ನೋಡಿ, KCT ನಡೆಸಲಾಗಿತ್ತಂತೆ, ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ KCT ಅಂತ ನಡೆಸಿಲ್ಲ, ಅದೊಂದು ತಲೆಯಲ್ಲಿ ಇರಲಿ. ಅದ್ರದ್ದು ಆಗಿರ್ತಕ್ಕಂಥ ಯೂನಿವರ್ಸಿಟಿಗಳಿದಾವ, ಅವ್ರು ನಡೆಸಿದ್ದಾರೆ. ಅವ್ರು ಕೇದವರು ಕೂಡ ಪದೇ ಎಲ್ಲ ಕಡೆ ಟ್ವೀಟ್ ಮಾಡ್ತಾ ಇದಾರೆ, ಇವ್ರು ಅರ್ಥ ಮಾಡ್ಕೋಬೇಕು. ಬಟ್ ಏನಂತಂದ್ರೆ ಅನೌನ್ಸ್ಮೆಂಟ್ ಅಂತೂ ಆಗಿದೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎಕ್ಸಾಮ್ ಆಗ್ತದೆ. ಯಾವ್ದಪ್ಪ ಅಂದ್ರೆ ಹಿರಿಯೂರು ಸೆಂಟರ್ ಮಾತ್ರ. ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಬಿಟ್ಟ ತಕ್ಷಣ ತಿಳಿಸ್ತೀನಿ. ಓಕೆ, ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಮೇನ್ ಥಿಂಗ್ ಬಂದ್ಬಿಟ್ಟು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್. ಈಗ ಏನಂತಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ 21 or 22 ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ 2 1,72,000 ಸ್ಟೂಡೆಂಟ್ ಬರ್ದಿದ್ರ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ. ಎಲ್ಲರಿಗೂ ಕೂಡ 21 ಬಿಟ್ರೆ 22ಕ್ಕೆ ಏನಪ್ಪ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರ್ತದೆ. ಓಕೆ, ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ KCT ರಿಸಲ್ಟ್ ಯಾವಾಗ ಬರ್ತದೆ. ಓಕೆ, KCT ರಿಸಲ್ಟ್ ಯಾಕೆ ಮಾತಾಡ್ತೇನೆ ಅಂತಂದ್ರೆ ಅವ್ರು ಹೇಳಿದಕ್ಕೆ ಇದವರು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬಂದ ತಕ್ಷಣ 3 to 4 days ಅಲ್ಲಿ ರಿಸಲ್ಟ್ ಕೂಡ ಕೊಡ್ತೀವಿ ಅಂತಂದು. ಬಟ್ ಇವಾಗ ಒಂದು ಕ್ವಶನ್, ಹಿರಿಯೂರ್ದು ಏನು ನಡೀತಾ ಇದೆ ಅಂತಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡಿಬೇಕು. ಆಕ್ಚುಲಿ ನಮ್ಮ KCT ರಿಸಲ್ಟ್ ಅಲ್ಲಿ ಏನಿರ್ತದೆ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು ಅದು ಕೂಡ ರಿಸಲ್ಟ್ ಕೂಡ ಅದರಲ್ಲಿ ಏನೋ ಆಡಾಗೆ ಬಂದಿರ್ತದೆ. ಬಟ್ ಈ ಸದ್ಯಕ್ಕೆ ಆ ಹಿರಿಯೂರ್ದೊಂದು ಮತ್ತೆ ಬಿಟ್ರೆ ಮತ್ತೆ ಯಾವ ರೀತಿ ಇವ್ರು ಪ್ರಾಕ್ಟಿಕಲ್ದು ರಿಸಲ್ಟ್ ಕೊಡ್ತಾರೆ ಅಂದ್ರೆ ಆ ಒಂದು ಸ್ಟೂಡೆಂಟ್ ಅಷ್ಟೇ ಹೋಲ್ಡ್ ಇಟ್ಕೊಂಡು ರಿಸಲ್ಟ್ ಕೊಡ್ತಾರ, ಅಥವಾ ಇನ್ನು ಎಕ್ಸಾಮ್ ಅಂದ್ರೆ ಹಿರಿಯೂರ್ದು ಒಂದು ಪ್ರಾಕ್ಟಿಕಲ್ ಆದ್ಮೇಲೆ ಎಲ್ಲಾನು ಒಟ್ಟಿಗೆ KCT ರಿಸಲ್ಟ್ ಜೊತೆಗೆ ಬಿಡ್ತಾರ. ಸೊ ಕಾಯ್ದು ನೋಡಬೇಕು. ಬಟ್ ಒಂದಂತರೂ ನಿಜ, ಕೇದವರು ಮತ್ತೆ 2 ಸತಿ ರಿಸಲ್ಟ್ ಅಂತೂ ಬಿಡಕ್ ತಯಾರಲ್ಲ. ಬಟ್ ವೇಟ್ ಮಾಡಿಸ್ತಾರೆ, ಯಾಕೆ ಹಿರಿಯೂರ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಆದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ರಿಸಲ್ಟ್ ಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಈಗ ಹೇಳಿದಂಗೆ 22, 21ಕ್ಕೆ ಏನಾದ್ರು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬಂದ್ರು ಸಹಿತ 25, 26ಕ್ಕೆ ಬರ್ತಂತ ನಿಮ್ಮ ಏನು ಊಹೆದಲ್ಲಿ ಇದಾರೋ ಅದು ಸ್ವಲ್ಪ ತೆಗೆದಾಕಿ ಮೇ ಬಿ ಸ್ವಲ್ಪ ಡಿಲೇ ಆಗ್ಬಹುದು. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಾನು ಒಟ್ಟಿಗೆ ಬಿಡಬಹುದು KCT ರಿಸಲ್ಟ್. ಓಕೆ, ನೀಟ್ ಸ್ಟೂಡೆಂಟ್ ನಿಮ್ದು ಏನಂದ್ರೆ ಏನು ಜಾಸ್ತಿ ಅಪ್ಡೇಟ್ಸ್ ಸದ್ಯಕ್ಕಿಂತ ಏನಿಲ್ಲ. ಸ್ವಲ್ಪ ಸ್ಟ್ರಿಕ್ಟ್ ಸೋರ್ಸಸ್ ಪ್ರಕಾರ ಏನಂತಂದ್ರೆ ಬಹಳ ಏನದಾಗಿದೆ ಅಂತಂದ್ರೆ ನಿಮ್ ಸದ್ಯದ ಪ್ರಕಾರ ಮಾತಾಡ್ತಿರೋದು ಬಹಳ ನೀಟ್ ಎಕ್ಸಾಮ್ದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡೀತದೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂದ್ರೇನು ಅಂದ್ರೆ ಮತ್ತೆ ಇಷ್ಟು ಏನಾದ್ರು ಬಿಟ್ಬಿಡ್ತಿದಾರ ಆ ತರ ಎಲ್ಲ. ಸಿಕ್ಕಾಪಟ್ಟೆ ಚೆಕಿಂಗ್ ಇರ್ತದೆ, ವೆರಿಫಿಕೇಶನ್ ಇರ್ತದೆ. ಎಕ್ಸ್ಟ್ರಾ ಅದಕ್ಕೋಸ್ಕರ ಏನ್ ಮಾಡಿದಾರ ಅಂತಂದ್ರೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ರೆ ಅದೊಂದು ತಲೆಯಲ್ಲಿ ಇರಲಿ. 15 ನಿಮಿಷ ಏನಾಗಿದೆ ನಿಮ್ದು ಹೆಚ್ಚಿಗೆ ಟೈಮ್ ಕೊಟ್ಟವ್ರೆ. ಓಕೆ, ಅಂಡ್ ನೆಕ್ಸ್ಟ್ ಇಯರ್ ಅಂತಂದ್ರು CBT ಟೆಸ್ಟ್ ಇದಂತ್ರ ಗೊತ್ತಿದೆ. ಅಂಡ್ ಮೋಸ್ಟ್ ಆಫ್ ದಮ್ ನೀವು ಈಗ ಸದ್ಯ ಹುಡುಗರು ರೂಲ್ ನಂಬರ್ ಎಂಟ್ರಿ ಬಗ್ಗೆ ಕೇಳ್ತಿದ್ರಿ. ಓಕೆ, ರೂಲ್ ನಂಬರ್ ಎಂಟ್ರಿ ಮಾಡೋದಾಯ್ತು ಅಂಡ್ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡೋದು ಈ ಸದ್ಯಕ್ಕೆ ನಿಮ್ಗೆ ಬರೋದೂ ಇಲ್ಲ. ಅದು ಯಾಕೆ ಅಂತ ಹೇಳ್ತೇನೆ ಅಂತಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡ್ತಾರ, ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡ್ತಾರ, ಬಟ್ ಹಾಲ್ ಟಿಕೆಟ್ ಯಾವ್ದು ಅಪ್ಲೋಡ್ ಮಾಡಬೇಕು ಪ್ರೀವಿಯಸ್ ಅಂದ್ರೆ ಬರಲ್ಲ. ಹಾಲ್ ಟಿಕೆಟ್ ನಿಮ್ದು 14ನೇ ತಾರೀಕು ಬಂದ ಆದ್ಮೇಲೆ ಇನ್ ಕೇಸ್ ಕೇದವ್ರು ಹೇಳಿದ್ರೆ ಅಪ್ಲೋಡ್ ಮಾಡಿ. ಇಲ್ಲ ಅಂತಂದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಅವ್ರು ಮತ್ತೆ ಕೇದವ್ರು ಹೇಳ್ತಾರೆ, ನೀವು ಅವಾಗ ಮಾಡೋರತ್ತೆ 1 or 2 days ಕೊಟ್ಟೆ ಕೊಡ್ತಾರೆ. ಓಕೆ ಸರಿ, ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಾದ್ರೂ ಅಪ್ಡೇಟ್ಸ್ ಗಳು ಬಂದಾಗ ಓಕೆ ಏನೇ ಬರ್ಲಿ ಸದ್ಯಕ್ಕೆ ಅಂತ ಎಷ್ಟೇ ಅಪ್ಡೇಟ್ಸ್. ಮತ್ತೆ ಕೆಲವೊಂದಿಷ್ಟು ಹುಡುಗರು ಏನಾದ್ರು ಎಡಿಟ್ ಮಾಡೋದಿತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಎಡಿಟ್ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಹುಡುಗರು. ಎಡಿಟ್ ಮಾಡಂಗಿದ್ರೆ ಮಾಡಿ, ಅಂದ್ರೆ ಮೊದಲೇ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನಾದ್ರು ಕೆಲವೊಂದಿಷ್ಟು ಏನಾದ್ರು ಕನ್ನಡ ಮೀಡಿಯಂ ಇದ್ರು ಹಾಕಿರಲ್ಲ, ರೂರಲ್ ಇದ್ರು ಹಾಕಿರಲ್ಲ ಅಂದ್ರೆ ಇವಾಗ ಹಾಕಿಬಿಟ್ಟು ಮತ್ತೆ ಕಾಲೇಜ್ಗೆ ಹೋಗ್ಬಿಟ್ಟು ಕ್ಲೇಮ್ ಆಗಿರತಕ್ಕಂಥದ್ದು ವೆರಿಫೈ ಮಾಡ್ಕೊಂಡ್ ಬನ್ನಿ. ನಿಮ್ ಮುಂದೆ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಇದೆಲ್ಲಾನು ಕೂಡ. ಓಕೆ ಸರಿ, ಇಷ್ಟೇ ಅಪ್ಡೇಟ್ಸ್. ಏನಾದ್ರು ಇದ್ರೆ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಿಟ್ಟೆ, ಬಾಯ್.